ಎಲ್ಲಿಗೂ ನಮಸ್ಕಾರ. ನಾನು ಅಭಿಷೇಕ್ ಅಂಡ್ ಇವತ್ತು ನನ್ನ ಜೊತೆ ಇರೋದು TVS ನ ಹೊಸ ಒಂದು ಬ್ರ್ಯಾಂಡ್ ನ್ಯೂ ಆಗಿರುವಂತಹ ಅಡ್ವೆಂಚರ್ ಬೈಕ್ ಇದು. ಅಂಡ್ TVS ನ ಅಪಾಚೆ RTX ಅಂತ ಕರೀತಾರೆ. ಬಟ್ ಈ ವಿಡಿಯೋದಲ್ಲಿ ಈ ಒಂದು ಬೈಕ್ ನ ಒಂದು 5 ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಆಗಿರುವಂತದ್ದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ತುಂಬಾ ಜನರಿಗೆ ಗೊತ್ತಿದೆ TVS ಅಲ್ಲಿ ಆಕ್ಚುಲಿ ಅಡ್ವೆಂಚರ್ ಬೈಕ್ ಇರಲಿಲ್ಲ. ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಅವ್ರದ್ದು ಒಂದೊಂದು ಬೈಕ್ಸ್ ಇತ್ತು. ಆ ಒಂದು ಸೆಗ್ಮೆಂಟ್ ನೆಲ್ಲ ಲೀಡ್ ಮಾಡ್ತಾ ಇದ್ದಾರೆ. ನಮಗೀಗ 125 ನೋಡಿದ್ರೆ ರೈಡರ್ ಇದೆ, 200 ನೋಡಿದ್ರೆ ಅಪಾಚಿ ಇದೆ, ನಮಗೆ 200 4V ಇದೆ, ಅಂಡ್ 310cc ಕೂಡ ಇತ್ತು, ಸ್ಪೋರ್ಟ್ ಬೈಕ್ ಕ್ಯಾಟಗರಿಲಿ ಕೂಡ ಇತ್ತು. ಅಂಡ್ ಇದು ಆಕ್ಚುಲಿ ನಮಗೆ 300cc ಬರುವಂತ ಒಂದು ಬೈಕ್. ಆದ್ರೂ ಕೂಡ ಅಡ್ವೆಂಚರ್ ಅಲ್ಲಿ ಯಾವುದೇ ಒಂದು ಬೈಕ್ ಇರಲಿಲ್ಲ. ನಂಗೆ ಅನ್ಸುತ್ತೆ ಈ ಒಂದು ಬೈಕ್ ಗ್ಯಾರಂಟಿ ಮಾರ್ಕೆಟ್ ನೆಲ್ಲ ಹಿಡಿದು ತಿಂದ್ಬಿಡುತ್ತೆ ಅಂತ. ಯಾಕೆ ಹಂಗೆ ಹೇಳ್ತಿದ್ದೀನಿ ಅಂದ್ರೆ ಇದರೊಂದು ಕ್ರೇಜಿ ಆಗಿರುವಂತ ಪ್ರೈಸಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಯಾರು ಬೇಕಾದ್ರೂ ಬೈ ಮಾಡಬಹುದು. ನೀವೇನಾದ್ರೂ ಒಂದು 2-2.5 ಲಕ್ಷದಲ್ಲಿ ಒಂದು ಅಡ್ವೆಂಚರ್ ಬೈಕ್ ನೋಡ್ತೀರಿ ಅಂದ್ರೆ ಇದಕ್ಕಿಂತ ಬೇರೆ ಆಪ್ಷನ್ ಸದ್ಯಕ್ಕೆ ಇಲ್ಲ ಅಂತ ಬೇಕಾದ್ರೆ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಹಾಗಾಗಿ ನಾನು ಅವಾಗಲೇ ಹೇಳ್ದಂಗೆ ಎಲ್ಲಾನು ಇವಾಗಲೇ ಹೇಳ್ತಾ ಹೋದ್ರೆ ಆಗಲ್ಲ. ಸೊ ಒಂದೊಂದಾಗಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಮೊದಲಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಏನು ಅಂದ್ರೆ ಇದೊಂದು ಡಿಸೈನ್ ಅಂತ ಹೇಳ್ಬೋದು. ಒಂದೊಂದು ಕಡೆಯಿಂದ ನೋಡಿದ್ರೆ ನಮಗೆ ಒಂದೊಂದು ಬೈಕ್ ಅಂತ ಅನ್ಸುತ್ತೆ. ಕೆಲವು ಕಡೆಯಿಂದ ನೋಡಿದ್ರೆ ನಮಗೆ ಯಾವುದು ಟ್ರಯಂಫ್ನ ಟೈಗರ್ ಅಂತ ಅನ್ಸುತ್ತೆ, ಕೆಲವು ಕಡೆಯಿಂದ ನೋಡಿದ್ರೆ ನಮಗೆ ಮಲ್ಟಿಸ್ಟಾರ್ ಅಂತ ಅನ್ಸುತ್ತೆ. ಸೊ ಒಂದೊಂದು ಕಡೆಯಿಂದ ನೋಡಿದ್ರೆ ಒಂದೊಂದು ವ್ಯೂ ಕೊಡ್ತಾ ಇದೆ. ತುಂಬಾ ರಿಚ್ ಆಗಿರುವಂಥ ಡಿಸೈನ್ ಅಂತ ಹೇಳ್ಬೋದು. ಎಲ್ಲೂ ಕೂಡ ನಮಗೆ ಒಂದು ಫಿಟ್ ಆ್ಯಂಡ್ ಫಿನಿಶ್, ಒಂದು ಸ್ವಲ್ಪ ಗ್ಯಾಪ್ ಬರೋದಾಗಲಿ, ಪ್ಯಾನಲ್ ಗ್ಯಾಪ್ಸ್ ಆಗಿ ಯಾವುದು ಕೂಡ ಇಲ್ಲ. ಅದರ ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಳಸಿರುವಂಥ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಕೆಲವೊಂದು ವಿಷಯಗಳನ್ನ ಬಿಟ್ಟರೆ ತುಂಬ ಕ್ವಾಲಿಟಿ ಇರುವಂಥ ಒಂದು ಬೈಕ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದರಲ್ಲಿ ಹೇಳಲೇಬೇಕಾದಂಥ ವಿಷಯ ಏನು ಅಂದರೆ ಇದರೊಂದು ಡಿಸೈನ್ ಅಂತ. ಆ್ಯಂಡ್ ಡಿಸೈನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒಂದು ಪ್ರಾಪರ್ ಆಗಿ ಒಂದು ಅಡ್ವೆಂಚರ್ ಬೈಕ್ ಯಾವ ರೀತಿ ಬೇಕೋ ಆ ರೀತಿ ನಮಗೆ ಈ ಒಂದು ಬೈಕ್ನ ಸಿಗುತ್ತೆ, ಆ ರೀತಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಸಿಗುವಂಥ ಡಿಸೈನ್ಸ್ ಆಗಿರ್ಬೋದು, ಅಥವಾ ನಮಗೆ ಈ ಒಂದು ಲುಕ್ ಆಗಿರ್ಬೋದು. ನಾನು ಹೇಳಿದ್ನಲ್ಲ, ನಮಗೆ ಒಂದೊಂದು ಕಡೆಯಿಂದ ನೋಡಿದಾಗ ಆಕ್ಚುಲಿ ಒಂದೊಂದು ಬೈಕ್ ನಮಗೆ ನೆನಪಾಗುತ್ತೆ. ಇದರಲ್ಲಿ ಹೇಳಲೇಬೇಕಾದಂಥ ಮತ್ತೊಂದು ವಿಷಯ ಏನು ಅಂದರೆ ಇದರ ಒಂದು ಎಂಜಿನ್. ಆ್ಯಕ್ಚುಲಿ ನೀವು ನೋಡ್ತಿದ್ರಲ್ಲ, ಈ ಯೂಶಲಿ ಏನಂದರೆ ನಾವು ಒಂದು 300cc ಎಂಜಿನ್ ಇಟ್ಟರೆ ನಮಗೆ ಬೇರೆ ಬೇರೆ ಬೈಕ್ ಇದೆ. ನಮಗೀಗ RTR ಅಲ್ಲಿ ಸಿಗುವಂಥ ಎಂಜಿನ್ 310 ಇದೆ, ಅದು ನಮಗೆ ಇದರಲ್ಲಿ ಕೂಡ ಸಿಗುತ್ತೆ, RR 310 ಅಲ್ಲಿ ಸಿಗುತ್ತೆ. ಸ್ವಲ್ಪ ಮೈನ್ಯೂಟ್ ಆಗಿ ಸ್ವಲ್ಪ ಟ್ಯೂನ್ ಮಾಡಿರ್ತಾರೆ. ಬಟ್ ಇದು ಆ್ಯಕ್ಚುಲಿ ಬ್ರ್ಯಾಂಡ್ ನ್ಯೂ ಆಗಿರುವಂಥ ಒಂದು ಇಂಜಿನ್ ಇದು. ಸೊ ಬ್ರ್ಯಾಂಡ್ ನ್ಯೂ ಬೈಕಿಗೆ ಬ್ರ್ಯಾಂಡ್ ನ್ಯೂ ಆಗಿರುವಂಥ ಇಂಜಿನ್. ಇದನ್ನು ಲಾಸ್ಟ್ ಮೋಟೋಸೋಲಲ್ಲಿ TVS ಅವರು ಲಾಂಚ್ ಮಾಡ್ತಾರೆ. ಈ ಒಂದು ಇಂಜಿನ್ ಹೆಸರು RTX D4 ಅನ್ನೋಂಥ ಒಂದು ಇಂಜಿನ್ ಇದು. ಆ್ಯಂಡ್ ಆ ಒಂದು ಎಂಜಿನ್ನ RTXಗೆ ಇಟ್ಟಿದ್ದಾರೆ. ಮೇ ಬಿ ಹೋಗ್ತಾ ನಮಗೆ ಈ ಒಂದು ಎಂಜಿನ್ ಇಟ್ಕೊಂಡು ಬೇರೆ ಬೇರೆ ಬೈಕ್ಗಳು ಬಂದರೂ ಕೂಡ ಬರ್ಬೋದು. ಒಂದು ನೇಕೆಡ್ ಸ್ಪೋರ್ಟ್ಸ್ ಆಗಿರುವಂಥ ಬೈಕ್ ಆಗಿರ್ಬೋದು, ಇಲ್ಲ ಸ್ಪೋರ್ಟ್ ಬೈಕ್ ಆಗಿರ್ಬೋದು, ಆ ರೀತಿ ಕಂಪ್ಯೂಟರ್ ಬೈಕ್ ಆಗಿರ್ಬೋದು, ಅವೆಲ್ಲನೂ ಕೂಡ ಬರುತ್ತೆ ಅಂತ ಅನ್ಸುತ್ತೆ ಈ ಒಂದು ಎಂಜಿನ್ ಇಟ್ಕೊಂಡು. ಏನೇ ಆದ್ರೂ ಕೂಡ ಈ ಎಂಜಿನಲ್ಲಿ ಬರ್ತಿರುವಂತಹ ಮೊದಲನೇ ಬೈಕು RTX. ಆ್ಯಂಡ್ ಇದರ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಆ್ಯಕ್ಚುಲಿ ಈ ಒಂದು ಬೈಕ್ ಏನಿದೆ ನಮಗೆ 36 PS ಪವರ್ ಕೊಡುತ್ತೆ. ಅದೇ ರೀತಿ 28.5 Nm ಟಾರ್ಕ್ ಕೂಡ ಕೊಡುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ ನಮಗೆ. ಆ್ಯಂಡ್ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಒಂದು ರೈಡರ್ಗೆ ಒಂದು ರೈಡ್ ಹೋಗುವಾಗ ಬೇಕಾದಂಥ ಎಲ್ಲ ಕಂಫರ್ಟ್ ಕೊಡುವಂಥ ಫೀಚರ್ಸ್ ಅಲ್ಲಿ ನಮಗೆ ಇದರಲ್ಲಿ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಸೊ ಅದರಲ್ಲಿ ಮೇನ್ ಆಗಿರುತ್ತೆ ವಿಷಯ ಇದರ ಎಂಜಿನ್. ಸೊ ಅದು ಎಂಜಿನ್ ಬಗ್ಗೆ. ಇನ್ನು ಇದ್ರಲ್ಲಿ ಹೇಳಬೇಕಂತ ವಿಷಯ ಏನು ಅಂದರೆ ನಂಗೆ ತುಂಬ ಇಷ್ಟ ಆಗಿರೋದು ರೈಡಿಂಗ್ ಪೋಸ್ಚರ್. ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇದೆ, ಒಂದು ಅಡ್ವೆಂಚರ್ ಬೈಕ್ ಅಂದರೆ ನಮಗೆ ಈ ರೀತಿಯಾದಂತಹ ಒಂದು ರೈಡಿಂಗ್ ಪೋಸ್ಚರ್ ಸಿಗುತ್ತೆ ನಮಗೆ. ಇದ್ರ ಬಗ್ಗೆ ಹೇಳಬೇಕಾದ್ರೆ ತುಂಬ ವೈಡ್ ಆಗಿರುವಂಥ ಒಂದು ಹ್ಯಾಂಡಲ್ ಬಾರ್ ನಮಗೆ ಇದ್ರಲ್ಲಿ ಸಿಗುತ್ತೆ. ರೈಡರ್ ಟ್ರಯಾಂಗಲ್ ಏನಿದೆ ಇದು ನೀವು ನೋಡ್ಬೋದು. ತುಂಬ ಕಂಫರ್ಟಬಲ್ ಆಗಿ ಎಷ್ಟು ದೂರ ಬೇಕಾದ್ರೂ ಓಡಿಸ್ಕೊಂಡು ಹೋಗ್ಬೋದು. ಆ ರೀತಿಯಾದ ಒಂದು ಕಂಫರ್ಟ್ ನಮಗೆ ಒಂದು ಬೈಕ್ ಕೊಡುತ್ತೆ ಅಂತ ಹೇಳ್ಬೋದು. ಸೀಟ್ ಹೈಟ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಇದರಲ್ಲಿ 835 mm ಒಂದು ಸೀಟ್ ಹೈಟ್ ಸಿಗುತ್ತೆ. ಸೊ ಹಾಗಾಗಿ ಒಂದು ಆವ್ರೇಜ್ ಇಂಡಿಯನ್ಗೆ ನಮಗೆ ಫುಡ್ ಸಿಗುತ್ತೆ ನೆಲಕ್ಕೆ. ಹಾಗಾಗಿ ಟ್ರಾಫಿಕಲ್ಲಿ ಹೋಗೋಗ್ಲೂ ಕೂಡ ನಮಗೆ ಏನಂತ ಒಂದು ಸಮಸ್ಯೆ ಅಂತ ಆಗಲ್ಲ. ರೈಡ್ ಮಾಡೋದಕ್ಕೆ ತುಂಬ ಕಂಫರ್ಟ್ ಅಂತ ಅನ್ಸುತ್ತೆ. ಆ್ಯಂಡ್ ಹೈಟ್ ಇರೋರಿಗೂ ಕೂಡ ಇದನ್ನು ರೈಡ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ಸೀಟ್ ಹೈಟ್ ಯಾವುದೇ ಒಂದು ವಿಷಯ ಆಗಲ್ಲ ನಮಗೆ ಆವ್ರೇಜ್ ಇಂಡಿಯನ್ ಹೈಟಿಗೆ. ಮತ್ತು ಇದರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಬೇಕು. ಇದರಲ್ಲಿ ನಮಗೆ 200 mm ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಆಫ್ ರೋಡ್ ಹೋಗುವಾಗ, ಇಲ್ಲಾಂದರೆ ನೀವು ಹೋಗುವಂಥ ರೋಡ್ ಸರಿ ಇಲ್ಲ ಅಂದರೆ ಹಂಪ್ಸ್ ಆಗಿರ್ಬೋದು, ಅಥವಾ ನಮಗೆ ಪಾಟ್ ಹೋಲ್ಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ಸಿಕ್ಕೋದನ್ನು ಕೂಡ ಈಸಿಯಾಗಿ ಟ್ಯಾಕಲ್ ಮಾಡುತ್ತೆ ಈ ಒಂದು ಬೈಕು. ಅದಕ್ಕೆ ಏನು ಕಾರಣ ಅಂದರೆ ಈ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಹೇಳ್ಬೋದು. ಟೈರ್ಸ್ ಬಗ್ಗೆ ಮಾತಾಡಲೇಬೇಕು. ಫ್ರಂಟಲ್ಲಿ ನಮಗೆ 19 ಇಂಚಿನ ಟೈರ್ ಸಿಗ್ತಾ ಇದೆ. ಆ್ಯಂಡ್ ರಿಯರಲ್ಲಿ ನಮಗೆ 17 ಇಂಚಿನ ಟೈರ್ ಸಿಗ್ತಾ ಇದೆ. TVSನ ಯೂರೋ ಗ್ರಿಪ್ ಟೈರ್ನ ಇಟ್ಟಿದ್ದಾರೆ. ಒಂದು ಒಳ್ಳೆ ಸ್ಟೇಬಲ್ ಆಗಿರುವಂಥ ತುಂಬ ಬ್ಲಾಕ್ಸ್ ಎಲ್ಲ ನಾವು ನೋಡ್ಬೋದು ಹಾಗಾಗಿ ಟೈರಲ್ಲಿ. ಹಾಗಾಗಿ ಇದು ಒಳ್ಳೆ ಒಂದು ಸ್ಟೇಬಲ್ ಆಗಿರುವಂಥ ಒಂದು ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಹೇಳಬೇಕಾದ ಮತ್ತೊಂದು ವಿಷಯ ಏನಂದರೆ ಇದರ ಫೀಚರ್ಸ್ ಅಂತೂ ನಮಗೆ ತುಂಬಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಹೇಳಬೇಕಂದ್ರೆ ಈ ಡಿಸ್ಪ್ಲೇ ಬಗ್ಗೆನೇ ಮಾತಾಡೋಣ. TFT ಡಿಸ್ಪ್ಲೇ ನಮಗೆ 5 ಇಂಚ್ ಸಿಗುತ್ತೆ. RR 310 RTR 310 ಆ ಒಂದು ಬೈಕಲ್ಲಿ ಇದ್ದಂತಹ ಡಿಸ್ಪ್ಲೇನೇ ಇದರಲ್ಲಿ ಇಟ್ಟಿದ್ದಾರೆ. RR 310 ಅಲ್ಲಿ ಅದನ್ನು ವರ್ಟಿಕಲ್ ಆಗಿ ಇಟ್ಟಿದ್ರು, ಇದನ್ನ ಅದರಲ್ಲಿ ಹಾರಿಜಾಂಟಲ್ ಆಗಿ ಇಟ್ಟಿದ್ದಾರೆ. ಅದರಲ್ಲಿ ನಮಗೆ ತುಂಬ ಶಾರ್ಪ್ ಆಗಿದೆ. ಡಿಸ್ಪ್ಲೇ ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡ್ಬೋದು ನಾವು. ಆ್ಯಂಡ್ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ನಮಗೆ. ಆವ್ರೇಜ್ ಸ್ಪೀಡ್ ಆಗಿರ್ಬೋದು, ನಮಗೆ ಮೈಲೇಜ್ ಆಗಿರ್ಬೋದು, ಓಡೋಮೀಟರ್ ಆಗಿರ್ಬೋದು, ಸ್ಪೀಡೋಮೀಟರ್ ಎಲ್ಲನೂ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಆ್ಯಂಡ್ ಮೇಯ್ನ್ ಆಗಿ ನಮಗೆ ಈ ಒಂದು ಬೈಕಲ್ಲಿ ರೈಡಿಂಗ್ ಮೋಡ್ಸ್ ಕೂಡ ಬರುತ್ತೆ. ಆ್ಯಂಡ್ ನಮಗೆ ಅದರಲ್ಲಿ ರೈಡಿಂಗ್ ಮೋಡ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಅರ್ಬನ್ ಇದೆ,
ರೈನ್, ಟೂರ್ ಆ್ಯಂಡ್ ರ್ಯಾಲಿ. ಸೊ ಈ ಒಂದು 4 ರೈಡ್ ಮೋಡ್ ನಮಗೆ ಇದರಲ್ಲಿ ಸಿಗುತ್ತೆ. ಎಲ್ಲ ವೇರಿಯಂಟಲ್ಲೂ ಕೂಡ ನಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಇದರಲ್ಲಿ. ತುಂಬ ಲಾಂಗ್ ಎಲ್ಲ ಹೋಗುವಾಗ ನಿಮಗೇನಾದರೂ ಆಕ್ಸಿಲೇಟರ್ ಕೊಡ್ತಾನೆ ಇರಬೇಕಲ್ಲ ಅಂತ ಏನಾದರೂ ಒಂದು ಸಮಸ್ಯೆ ಇದ್ರೆ ನಿಮಗೆ ಈ ಒಂದು ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೊಂಡು ಹೋದ್ರೆ ಸಾಕು ನಮಗೆ ಅದಾಗುತ್ತೆ. ಅದು ಬಿಟ್ಟು ನಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರ್ಬೋದು, ನಾವು ಗೋಪ್ರೋನ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿ ಆಪ್ರೇಟ್ ಮಾಡ್ಬೋದು. ಗೋಪ್ರೋನ ಆ್ಯಕ್ಚುಲಿ ಈ ಒಂದು ಬೈಕಲ್ಲಿ ಕೂತ್ಕೊಂಡು ನಾವು ಆಪ್ರೇಟ್ ಮಾಡ್ಬೋದು. ಚಾರ್ಜಿಂಗ್ ಪೋರ್ಟ್ಸ್ ಇದೆ ನಮಗೆ, ಟೈಪ್ ಎ ಮತ್ತು ಟೈಪ್ ಸಿ ಎರಡು ಕೂಡ ಇದೆ ನಮಗೆ. ಆ್ಯಂಡ್ ಟೋಟಲಿ ಹೇಳಬೇಕು ಅಂದರೆ ಒಂದು ಫುಲ್ ಫೀಚರ್ ಪ್ಯಾಕ್ ಆಗಿರುವಂಥ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಗಿರ್ಬೋದು, ಮ್ಯಾಪ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಅದು ಬಿಟ್ಟು ನಮಗೆ ಬೇರೆ ವಿಷಯ ಬಗ್ಗೆ ಮಾತಾಡಬೇಕಾದ್ರೆ ABS ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ ನಮಗೆ, ಆ್ಯಂಡ್ ಅದನ್ನು ಸ್ವಿಚ್ ಮಾಡ್ಬೋದು ನಾವು. ಸೊ ಹಾಗಾಗಿ ನಿಮಗೆ ಒಂದು ಫನ್ ಬೇಕು ಅಂತಂದರೆ ಖಂಡಿತ ಈ ಒಂದು ಬೈಕ್ನ ನೀವು ಚೂಸ್ ಮಾಡ್ಬೋದು. ಕೊನೆಯದಾಗಿ ಹೇಳಬೇಕಂತ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನು ಅಂದರೆ ಇದರ ಒಂದು ಪ್ರೈಸಿಂಗ್ ಅಂತ ಹೇಳಬೇಕು. ಆ್ಯಕ್ಚುಲಿ ತುಂಬ ಕ್ರೇಜಿ ಆಗಿರುವಂಥ ಪ್ರೈಸಿಂಗ್ನ ಅವ್ರು ಇಟ್ಟಿದ್ದಾರೆ. ಇದರ ಒಂದು ಸ್ಟಾರ್ಟಿಂಗ್ ವೇರಿಯಂಟ್ ನಮಗೆ 3 ವೇರಿಯಂಟ್ ಬರುತ್ತೆ. ಸ್ಟಾರ್ಟಿಂಗ್ ವೇರಿಯಂಟ್ ನಮಗೆ 1.9 lakhs ಅನ್ಸುತ್ತೆ. ಅಂದರೆ 1,99,000ಕ್ಕೆ ನಮಗೆ ಈ ಒಂದು ಗಾಡಿ ಸಿಗುತ್ತೆ ಅಂದರೆ ಎಕ್ಸ್ ಶೋರೂಮಲ್ಲಿ ಸಿಗುತ್ತೆ ಅಂದರೆ ಆ್ಯಕ್ಚುಲಿ ನಂಬಲೇಬೇಕು. ಇಂಥ ಫೀಚರ್ ಪ್ಯಾಕ್ ಆಗಿರುವಂಥದ್ದು, ಇಷ್ಟು ಚೆನ್ನಾಗಿರುವಂಥದ್ದು, ಇಷ್ಟು ಚೆನ್ನಾಗಿ ಒಳ್ಳೆ ಲುಕ್ ಇರುವಂಥ ಒಂದು ಗಾಡಿ, ಒಂದು ಅಡ್ವೆಂಚರ್ ಗಾಡಿ ನಿಮಗೆ ಒಂದು 2 ಲಕ್ಷದ ಕೆಳಗೆ ಎಲ್ಲೂ ಕೂಡ ಸಿಗಲ್ಲ. ಆ್ಯಂಡ್ ಇದು ನಮಗೆ 2 ಲಕ್ಷದ ಕೆಳಗೆ ಸಿಗ್ತೀವಿ ಅಂದರೆ ಆಲ್ಮೋಸ್ಟ್ 1.99 lakhs. ಇದರ ಟಾಪ್ ವೇರಿಯಂಟ್ ನಮಗೆ 2.29 lakhs ಸಿಗುತ್ತೆ. ಅದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಫೀಚರ್ ಪ್ಯಾಕ್ ಆಗಿರುವಂಥದ್ದು. ಇವಂದು ನೀವು ಟಾಪ್ ವೇರಿಯಂಟಿಗೆ ಹೋದ್ರೂ ಕೂಡ ನೀವು ಬರೀ ಖರ್ಚು ಮಾಡೋದು 2,30,000. ನಂಗೆ ಅನ್ಸುತ್ತೆ ಮೇ ಬಿ ಒಂದು 3 ಲಕ್ಷದೊಳಗೆ ಬಂದುಬಿಡುತ್ತೇನೋ ಅಂತ ನಂಗೆ ಅನ್ಸುತ್ತೆ. ಆನ್ ರೋಡಲ್ಲಿ 3 ಇಲ್ಲ 2.70-80 ಬಂದುಬಿಡುತ್ತೆ. ಅದು ಇದರ ಮೇಯ್ನ್ ಆಗಿರೋ ವಿಷಯ. ಹಾಗಾಗಿ ಪ್ರೈಸಿಂಗ್ ಬಗ್ಗೆ ಮಾತ್ರ ಮಾತಾಡೋಂಗಿಲ್ಲ. ತುಂಬ ಕ್ರೇಜಿ ಆಗಿರುವಂಥ ಪ್ರೈಸಿಂಗ್ನ ಅವ್ರು ಇದ್ರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನಂಗೆ ಅನ್ಸುತ್ತೆ ಇನ್ನು ಒನ್ಸ್ ಇದು ಲಾಂಚ್ ಆದಮೇಲೆ, ಡೀಲರ್ಶಿಪಿಗೆ ಬಂದ ಮೇಲೆ ಎಲ್ಲಿ ನೋಡಿದ್ರು ನಮಗೆ ಇದೇ ಒಂದು ಬೈಕ್ ಸಿಗ್ಬೋದು. ಯಾಕೆಂದರೆ ಇದನ್ನ ಡೈಲಿ ನೀವು ಆಫೀಸಿಗೂ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಟ್ರಾವೆಲ್ಗೂ ಹೋಗ್ಬೋದು. ಬೇಕಾದರೆ ಒಂದು ಸ್ವಲ್ಪ ಆಫ್ ರೋಡ್ ಹೋಗ್ಬೇಕಂದ್ರೆ ಅದು ಕೂಡ ಮಾಡ್ಬೋದು. ಆ್ಯಂಡ್ ಇದು ಬೇಕಾದಂಥ ಆಕ್ಸೆಸರೀಸ್ ಕೂಡ ಅವರೇ ಕೊಡ್ತಾರೆ. ಸೊ ಇದಿಷ್ಟು ಈ ಒಂದು ಬೈಕ್ ಬಗ್ಗೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮುಂದಾಸ್, ಸೈನಿಂಗ್ ಆಫ್.